ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸುಪ್ರು ವ್ಲಾಗ್ಸ್. ನಾವು ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ನಾವು ನಮ್ಮ ಹಳ್ಳಿಗೆ ಹೋದ್ವಿ. ಯಾಕಂತ ಅಂದರೆ ಅಲ್ಲಿ ನಮ್ಮನೆ RCC ಹಾಕ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾವು ಬೆಳಗ್ಗೆನೇ ಹೋದ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಅಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದ್ವಿ ಫಸ್ಟಿಗೆ. ಸೊ ನಮ್ಮ ಅಜ್ಜಿ ಮನೆಯಲ್ಲಿ ಕೂಡ ತುಂಬಾ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಸೊ ನನ್ನ ಇವತ್ತಿನ ಈ ವ್ಲಾಗ್ನಲ್ಲಿ ನಾನು ಹಳ್ಳಿ ಮನೆಗಳು ಹೇಗಿತ್ತು, ಆವಾಗ ಹೇಗಿತ್ತು, ಇವಾಗ ಹೇಗಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ದೊಡ್ಡಮ್ಮ ಪತ್ರೊಡೆ ಮತ್ತು ಗಿಣ್ಣ ಮಾಡಿದ್ರು, ಕೊಟ್ಟಿದ್ದಾರೆ ತಿನ್ನಕ್ಕೆ. ಇವರೇ ನೋಡಿ ನಮ್ಮ ದೊಡ್ಡಮ್ಮ. ಇದು ನಮ್ಮ ಅಜ್ಜಿ ಮನೆ. ನಮ್ಮ ಅಕ್ಕ ಅಡುಗೆ ಮಾಡ್ತಾಯಿದ್ದಾಳೆ, ಕಾಫಿ ಮಾಡ್ತಾಯಿದ್ದಾಳೆ. ಏನಾದೆ ಅದು? ಕೇಕ್, ಗಿಣ್ಣು. ಹಾಂ, ಚೆನ್ನಾಗಿದೆಯಾ? ತಿನ್ನು. ಕಾಫಿ. ಯಾರ ಮನೆ ಇದು? ಯಾರ ಮನೆ? ಅಜ್ಜಿ ಮನೆ. ಗಿಣ್ಣು ತಿಂದ್ಯಾ? ಚೆನ್ನಾಗಿತ್ತಾ? ಇದು ನೋಡಿ ನಮ್ಮ ಅಜ್ಜಿ ಮನೆ, ಹಳೆ ಕಾಲದ ಮನೆ. ಇವ್ರು ನಮ್ಮ ಅಜ್ಜಿ. ಸೊ ಇವಾಗೆಲ್ಲ ಈ ಥರ ಮನೆಗಳು ನೋಡೋದು ತುಂಬ ಅಪರೂಪ ಆಗಿದೆ. ಸೊ ಎಷ್ಟು ಜನ ಬೇಕಾದರೂ ಕುತ್ಕೋಬೋದು ನೋಡಿ. ಅವಾಗೆಲ್ಲ ಫರ್ನಿಚರ್ಸ್ ಎಲ್ಲ ಇರಲಿಲ್ಲ ಅಲ್ವಾ? ಸೊ ಈ ಥರ ಕಟ್ಟೆಗಳೆಲ್ಲ ಮಾಡಿಸಿರ್ತಿದ್ರು. ಸೊ ಎಷ್ಟು ಜನ ಬಂದರೂ ಕುತ್ಕೋಬೋದು. ಮಲ್ನಾಡ್ ಅಂದ್ರೇ ಹೂವು ಅಂತ ಹೇಳ್ಬೋದು. ಯಾರ ಮನೆ ನೋಡಿದ್ರು ಸಿಕ್ಕಾಪಟ್ಟೆ ಹೂವಿನ ಗಿಡಗಳು. ಅವ್ರ ಪೂಜೆಗೆಲ್ಲ ಹೂವು ಪರ್ಚೇಸ್ ಮಾಡಿರೋದು ನಾನು ಚಿಕ್ಕ ವಯಸ್ಸಿಂದ ನೋಡಿರೋದೇ ಕಡಿಮೆ. ಮನೆ ಹತ್ರನೇ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಕೂಡ ಎಲ್ಲ ಥರದ ಹೂವಿನ ಗಿಡಗಳನ್ನ ಹಾಕ್ಕೊಂಡಿರ್ತಾರೆ, ತರಕಾರಿಗಳನ್ನ ಬೆಳ್ಕೊಂಡಿರ್ತಾರೆ. ಅದನ್ನೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಮನೆಗೆ ಏನೇನು ಬೇಕಾಗಿರುತ್ತೋ ಸೊಪ್ಪು, ತರಕಾರಿಗಳು, ಹಣ್ಣುಗಳು, ಕರಿಬೇವು ಎಲ್ಲದನ್ನೂ ಕೂಡ ಅಲ್ಲೇ ಬೆಳ್ಕೊಂಡಿರ್ತಾರೆ. ನಮ್ಮ ಅಜ್ಜಿ ಮನೆ. ಇಬ್ಬರು ದೊಡ್ಡಪ್ಪರು ಇಲ್ಲೇ ಇದ್ದಾರೆ. ಇದು ನಾವೀಗ ಮನೆ ಕಟ್ತಾ ಇದ್ದೀವಿ. ಇವತ್ತು RCC ಇದೆ. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಬಟ್ ಸಿಕ್ಕಾಪಟ್ಟೆ ಮಳೆ ಇದೆ. ಇವ್ರ ಹೆಸರು ಶ್ರೀಕಂಠ ಪೂಜಾರಿ ಅಂತ. ನಮ್ಮೂರಲ್ಲೆಲ್ಲ ಅಡುಗೆ ಮಾಡೋದು ಇವರೇ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಮದುವೆಯಲ್ಲಿ ಬೀಗ್ರೂಟ ಎಲ್ಲ ಇವರೇ ಮಾಡಿದ್ದು. ಇವತ್ತೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. RCC ಹಾಕಕ್ಕೆ ಬಂದವರಿಗೆ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಏನೇನು ಅಡುಗೆ ಮಾಡ್ತಿದ್ದೀರಾ ಇವತ್ತು? ಬಿಳಿ ಸಾರು, ಖೀರ್, ಕುರ್ಕುಲ್ ಪಲ್ಯ, ಒಂದು ಚಿಕನ್ ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ವೈಟ್ ರೈಸು, ಸಾಂಬಾರು, ಪಲ್ಯ, ಪಾಯಸ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಊಟ ಟೈಮಿಗೆ ಎಲ್ಲ ರೆಡಿ ಆಗಿರುತ್ತೆ ಅಷ್ಟರಲ್ಲಿ. ಸೊ ಇದು ಕಿಚನ್. ಈ ಹಳ್ಳಿ ಮನೆಯಲ್ಲಿ ಕಿಚನ್ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಒಲೆಯಲ್ಲಿ ಅಡುಗೆ ಮಾಡೋದು ಅದೆಲ್ಲದು ಕೂಡ ನೋಡಿದ್ರೆ. ಸೊ ಇಲ್ಲಿ ನೋಡಿ ಏನು ವೇಸ್ಟ್ ಆಗೋದಿಲ್ಲ. ಎಲ್ಲ ಹಸುಗಳಿಗೆ ಮುಸ್ರೆ ಕೊಡೋಕ್ಕೆ ಎಲ್ಲ ಹಾಕಿರ್ತಾರೆ, ಏನು ವೇಸ್ಟ್ ಆಗಲ್ಲ. ಸೊ ಅವಾಗೆಲ್ಲ ಫ್ರಿಡ್ಜ್ ಇರಲಿಲ್ಲ. ಸೊ ಈ ಥರದನ್ನ ಬಳಸ್ತಾಯಿದ್ರು. ಇದರಲ್ಲಿ ಹಾಲು, ಮೊಸರು ಎಲ್ಲದನ್ನೂ ಇಡ್ತಾಯಿದ್ರು. ಯಾಕಂದರೆ ಬೆಕ್ಕು ಅದೆಲ್ಲದು ಕೂಡ ಹಾಲೆಲ್ಲ ಕುದ್ಬಿಡತ್ತೆ ಅನ್ನೋ ಕಾರಣಕ್ಕೆ ಈ ಥರದ್ರಲ್ಲಿ ಸ್ಟೋರ್ ಮಾಡ್ತಾಯಿದ್ರು. ಸೊ ಆವಾಗಿನ ಪಾತ್ರೆಗಳು ಎಲ್ಲದನ್ನೂ ನೋಡ್ಬೋದು. ಹಳ್ಳಿಯಲ್ಲಿ ಇರೋಂಥ ಒಂದು ವೈಬೇ ಚೆನ್ನಾಗಿ ನೋಡಿ.
ಎಲ್ಲ ಅಡುಗೆ ಎಲ್ಲ ಮುಗಿಸಿ ಈಗ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ. ಈಗ ನೋಡಿ, ಈಗೆಲ್ಲ ಡೈನಿಂಗ್ ಟೇಬಲ್ ಮಾಡ್ಕೊಂಡಿದ್ದೀವಿ ನಾವು. ಆವಾಗೆಲ್ಲ ಈ ಥರ ಇರ್ತಿತ್ತು. ಸೊ ನಮ್ಮ ಅಜ್ಜಿ ಮನೇಲಿ ಈಗಲೂ ಇದೆ. ಹಾಗೆ ಕುತ್ಕೊಳಕ್ಕೆ ಕಟ್ಟೆ, ಎಷ್ಟು ಜನ ಬೇಕಾದ್ರೂ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಇದರಲ್ಲಿ. ನೋಡಿ ಈ ಥರ ಕಟ್ಟೆ, ಎಷ್ಟಾದರೂ ಐಟಮ್ಸ್ ಇಟ್ಕೊಬೋದು, ಎಷ್ಟು ಜನ ಬೇಕಾದ್ರೂ ಕುತ್ಕೋಬೋದು. ಸೊ ಇದೆ ಕಿಚನ್ನು, ಇಲ್ಲಿ ಡೈನಿಂಗ್ ಏರಿಯಾ. ಇಲ್ಲಿ ನೋಡಿ, ಫುಲ್ ಮಳೆ ಅಂದರೆ ಮಳೆ ಬರ್ತಿದೆ ಇಲ್ಲಿ. ಬೆಳಗ್ಗೆಯಿಂದನೂ ಮಳೆ ಬಿಟ್ಟೇ ಇಲ್ಲ. ಸೊ ಇಲ್ಲಿ ಮನೆ ಹಿಂದೆನೆ ಕೊಟ್ಟಿಗೆ ಇದೆ. ಸೊ ಮಳೆಗಾಲಕ್ಕೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಸೌದೆ ಎಲ್ಲ ಮೊದಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ, ಅಡುಗೆಗೆ ನೀರು ಕಾಯಿಸ್ಲಿಕ್ಕೆ ಎಲ್ಲ. ಎಲ್ಲ ಹಸುಗಳು ಎಮ್ಮೆಗಳನ್ನೆಲ್ಲದೂ ಕೂಡ ಮೇಯಕ್ಕೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ಕರು ಮಾತ್ರ ಇದೆ. ಈ ಮಳೆಗಾಲ ಆಗಿರೋದ್ರಿಂದ ಎಲ್ಲದನ್ನೂ ಕೂಡ ದರ್ಗು ಅಂತ ಹೇಳ್ತೀವಿ. ಎಲ್ಲ ಕಾಡಲ್ಲಿ ಉದುರಿರೋಂಥ ಎಲೆಗಳು ಎಲ್ಲದನ್ನೂ, ಹುಲ್ಲು ಎಲ್ಲದನ್ನೂ ಹಾಕಿರ್ತಾರೆ. ಇದು ಹಸುಗಳ ಸಗಣಿ, ಗೋಮೂತ್ರ, ಇದರಿಂದ ಎಲ್ಲದೂ ಕೂಡ ಚೆನ್ನಾಗಿ ಅದು ಒಳ್ಳೆ ಕಾಂಪೋಸ್ಟ್ ಆಗುತ್ತೆ, ಒಳ್ಳೆ ಗೊಬ್ಬರ ಸಿಗುತ್ತೆ. ತೋಟಕ್ಕೆಲ್ಲದನ್ನೂ ಕೂಡ ಬಳಸ್ತಾರೆ. ವಾವ್, ಯಾರು ಕೊಟ್ಟಿದ್ದು ನಿನಗೆ? ನನಗ? ಥ್ಯಾಂಕ್ ಯು. ಮಾತಾಡು, ಅಪ್ಪಗೆ ಫೋನ್ ಮಾಡಿ ಮಾತಾಡು. ಯಾರ್ಯಾರಿಗೆ ಮಾಡ್ತೀಯ ಫೋನು ಅದರಲ್ಲಿ? ಯಾರ್ದು? ನಿಂದು. ನಿನ್ನ ಫ್ರೆಂಡ್ ಚಾರು ಫೋನ್ ಮಾಡಿದ್ಯಾ? ಹಾಂ ಸರಿ, ಮಾತಾಡು. ಕರಲ್ ಹೋಗೋಣ. ಸರಿ, ಮತ್ತೆ ಬೇರೆ ಯಾರಿಗೆ ಮಾಡ್ತೀಯಾ ಫೋನ್ನ? ಯಾರಿಗೆ ಬೆತ್ತಿದೆಯಮ್ಮ? ಯಾಕೆ? ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು. ಆದ್ಯಂಗೆಲ್ಲರೂ ಫ್ರೆಂಡ್ಸ್. ಇವರಿಬ್ರು ಟ್ವಿನ್ಸ್. ಏನ್ ಹೆಸ್ರೇನು? ತಮನ್ನ. ನೀನು? ತಾನ್ವಿ. ನೀನು? ರೀದಿ. 3 ಜನ. ಇವಳು ನಮ್ಮ ಅಣ್ಣನ ಮಗಳು, ಇವರಿಬ್ರು ನಮ್ಮ ಅಕ್ಕನ ಮಕ್ಕಳು. ಇವಳು ನನ್ನ ಮಗಳು ಆದ್ಯರಾಜ್. ಎಲ್ಲ ಆಟಾಡ್ತಾ ಇದ್ದಾರೆ. ಏನ್ ಆಟಾಡ್ತಿದ್ದೀರಾ? ಮನೆ ಕಟ್ತಾ ಇದ್ದೀರಾ? ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.